ಪಹಲ್ಗಾಮ್ ದಾಳಿಗೆ ಭಾರತದಿಂದ ಪ್ರತೀಕಾರ ನಿಶ್ಚಿತ. ಯುದ್ಧ ಭೀತಿಯಲ್ಲಿ ಪಾಕಿಸ್ತಾನಕ್ಕೆ ಟೆನ್ಷನ್. ಭಾರತದ ದಾಳಿಗೆ ಹೆದರಿ ಪಾಕ್ ಸೇನೆ ಶಿಬಿರ ಬಂಕರ್ಗೆ ಶಿಫ್ಟ್ ಆಗ್ತಾ ಇದೆ. ಉಗ್ರರಿಗೂ ಬಂಕರ್ನಲ್ಲಿ ರಕ್ಷಣೆ ನೀಡಿದ ಪಾಕಿಸ್ತಾನ ಭಾರತ ಯಾವುದೇ ಕ್ಷಣದಲ್ಲೂ ಕೂಡ ದಾಳಿಯನ್ನ ಮಾಡಬಹುದು. ಇದಕ್ಕೆ ಅಗತ್ಯ ಸಿದ್ಧತೆಯನ್ನ ಮಾಡಿಕೊಳ್ಳುವುದಕ್ಕೆ ಪಾಕ್ ಸೇನೆಗೆ ಸಲಹೆ ನೀಡಲಾಗಿದೆ. ಉಗ್ರರಿಗೂ ತರಬೇತಿಯನ್ನ ನೀಡ್ತಾ ಇರುವಂತ ಪಾಕಿಸ್ತಾನ ಯಾವ ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದರೂ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಪಾಕಿಸ್ತಾನ ಅಲರ್ಟ್ ಆಗ್ತಾ ಇರೋದು. ಯಾಕಂದರೆ ಉಗ್ರರಿಗೂ ಕೂಡ ಇದೀಗ ಅದೇನೋ ಟ್ರೈನಿಂಗ್ ಕೊಡ್ತಾ ಇದ್ದಾರಂತೆ, ತರಬೇತಿಯನ್ನು ನೀಡಲಾಗ್ತಾ ಇದೆಯಂತೆ. ಪಾಕ್ ಸೇನೆಗೆ ಈ ಒಂದು ಸಲಹೆಯನ್ನು ನೀಡಲಾಗಿದೆ ಅಂತ. ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಯಾವುದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತ. ನೋಡಿ, ಈ ಕಾಶ್ಮೀರದ ಪ್ರವಾಸಿ ತಾಣಗಳು ಲಾಕ್ಡೌನ್ ಆದಂತೆ ಒಂದ್ ಕಡೆಯಲ್ಲಿ ಕಾಣಿಸ್ತಾ ಇದೆಯಲ್ಲ. ಈ ಉಗ್ರರ ದಾಳಿ ಬಳಿಕ ಭದ್ರತೆ ಅನ್ನೋದು ಹೆಂಗೆ ಹೆಚ್ಚಾಗಿದೆಯೋ ಅದೇ ರೀತಿಯಾಗಿ ಯುದ್ಧ ಸಾರುವಂತ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಪಾಕಿಸ್ತಾನಕ್ಕೆ ಒಂದೊಂದು ಹೆಜ್ಜೆಯಲ್ಲೂ ಕೂಡ ಒಂದೊಂದು ರೀತಿಯಾದಂಥ ಎಚ್ಚರಿಕೆಯನ್ನ ಭಾರತ ನೀಡ್ತಾ ಇರೋದು. ಈಗ ಈ ಗುಲ್ಮಾರ್ಗು, ಆವಂತಿಪೋರ, ಈ ಎಲ್ಲ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹೆಚ್ಚಿನ ರೀತಿಯಾದಂಥ ಭದ್ರತೆಯ ಜೊತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಯಾವ ಥರದ ಪರಿಸ್ಥಿತಿ ಬೇಕಾದರೂ ನಿರ್ಮಾಣ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾದಂಥ ವ್ಯವಸ್ಥೆಯನ್ನು ಪಾಕಿಸ್ತಾನ ಮಾಡ್ಕೊಳ್ತಾ ಇರೋದು. ಎಂಥದ್ದೇ ಪರಿಸ್ಥಿತಿಯಲ್ಲೂ ನಾವು ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರು ಪ್ಲ್ಯಾನ್ ಮಾಡ್ಕೊಳ್ತಾ ಇರೋದು. ಈಗಾಗಲೇ ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ಗಳನ್ನು ನೀಡಲಾಗ್ತಾ ಇದೆ. 26 ರೆಫೇಲ್ ಫೈಟರ್ ಜೆಟ್ಟನ್ನು ಭಾರತ ಖರೀದಿಸಿದೆ. ಯುದ್ಧಕ್ಕೆ ಏನೇನು ನಾವು ಪ್ಲ್ಯಾನ್ಗಳನ್ನು ಮಾಡ್ಕೋಬೇಕು, ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ತಯಾರಿಗಳನ್ನು ಮಾಡ್ಕೊಳ್ಬೇಕು, ಅದೆಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಫ್ರಾನ್ಸ್ನಿಂದ ಭಾರತ 63,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 26 ರೆಫೇಲ್ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡಿದೆ. 4.5 ಜನರೇಷನ್ ಈ ರೆಫೇಲ್ ಫೈಟರ್ ಜೆಟ್ಗಳು ವಾಯುಪಡೆಗೆ ಸೇರ್ಪಡೆ ಆಗ್ತಿರೋದು ಭಾರತೀಯ ಸೇನೆಗೆ ಹೆಚ್ಚಿನ ಬಲ ತರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಈ ಪಾಕಿಸ್ತಾನದ F-16 ಫೈಟರ್ ಜೆಟ್ಗೆ ಈ ರೆಫೇಲ್ ಫೈಟರ್ ಜೆಟ್ಗಳು ಫೈಟ್ ನೀಡುತ್ತೆ. ಯಾವಾಗ ಈ ಪಾಕಿಸ್ತಾನದ ವಿರುದ್ಧ ಯುದ್ಧದ ಸನ್ನಿವೇಶ ನಿರ್ಮಾಣ ಆಯಿತೋ ಆಗ್ಲಿಂದಲೇ ಭಾರತ ಏನೇನು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗಿತ್ತೋ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದೆ. ನೋಡಿ, ಪಾಕಿಸ್ತಾನಕ್ಕೆ ಒಂದಾದ್ಮೇಲೆ ಒಂದು ಮರ್ಮಾಘಾತಗಳು ಎದುರಾಗ್ತಾ ಇರೋದು. ಕದನ ವಿರಾಮ ಉಲ್ಲಂಘಿಸಿ ದಾಳಿಯನ್ನು ನಡೆಸಿದಂಥ ಪಾಕ್ ಸೇನೆಗೆ ದಿಟ್ಟ ಉತ್ತರವನ್ನು ಯಾವಾಗ ಭಾರತ ಕೊಡೋಕೆ ಶುರು ಆಯಿತೋ ಭಾರತ ಯಾವುದೇ ಕ್ಷಣದಲ್ಲಾದರೂ ಕೂಡ ಪಾಕ್ ಮೇಲೆ ದಾಳಿ ಮಾಡಬಹುದು ಅನ್ನುವಂಥ ಭೀತಿ ಅವ್ರಿಗೆ ಶುರು ಆಗತ್ತೆ. ಈ ಭಾರತದ ಯುದ್ಧದ ಭಯಕ್ಕೆ ಪಾಕ್ ಸೇನೆಯಲ್ಲೇ ಅಸಮಾಧಾನ ಸ್ಫೋಟ ಆಗಿದೆ. ಅದು ಅವರಿಗೊಂದು ಮೈನಸ್ ಪಾಯಿಂಟ್ ಕೂಡ ಆಗಿದೆ. ಸುಮಾರು 1200 ಮಂದಿ ಪಾಕ್ ಸೇನಾ ಆಫೀಸರ್ಸು, ಸೈನಿಕರು ರಾಜೀನಾಮೆಯನ್ನು ಬೇರೆ ನೀಡ್ಕೊಂಡಿದ್ದಾರೆ. ಹಾಗಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಉಗ್ರರಿಗೂ ಕೂಡ ತರಬೇತಿಯನ್ನು ನೀಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಪಾಕಿಸ್ತಾನದ ಸೇನಾ ಆಫೀಸರ್, ಸೈನಿಕರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಭಾರತದ ಯುದ್ಧದ ಭೀತಿ ಒಂದು ಕಡೆ ಆದರೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ನಡೆ, ಧೋರಣೆ ಇದೆಲ್ಲವೂ ಕೂಡ ಅಂದರೆ ಆಂತರಿಕವಾಗಿ ಅವರವರ ಕಚ್ಚಾಟದಿಂದ ಈ ಪರಿಸ್ಥಿತಿಯನ್ನು ನಾವು ಎದುರಿಸುವ ಕೆಪಾಸಿಟಿ ಇದೆಯಾ, ತಾಕತ್ತಿದೆಯಾ ಅನ್ನೋದು ಅವ್ರಿಗೆ ಅನುಮಾನ ಅನ್ನೋದು ಶುರು ಆಗ್ಬಿಟ್ಟಿದೆ. ಹಾಗಾಗಿ ಎಲ್ರಿಗೂ ತರಬೇತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾರತದ ಪ್ರತಿಯೊಂದು ನಡೆ, ಪ್ರತಿಯೊಂದು ಎಚ್ಚರಿಕೆಯ ಹೆಜ್ಜೆ ಇದೆಯಲ್ಲ, ಇದು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ನಾವು ಭಾರತದ ವಿರುದ್ಧ ಹೆಂಗೆ ಯುದ್ಧ ಮಾಡೋದಕ್ಕೆ ಸಾಧ್ಯ ಅನ್ನೋ ಭಯ ಪುಕ್ಕ ಅವ್ರಿಗೆ ಶುರು ಆಗಿದೆ. ಉಗ್ರರಿಗೂ ಕೂಡ ಬಂಕರ್ನಲ್ಲಿ ಈಗ ರಕ್ಷಣೆಯನ್ನು ನೀಡ್ತಾ ಇರುವಂಥದ್ದು ಪಾಕಿಸ್ತಾನ. ಉಗ್ರರಿಗೂ ತರಬೇತಿ ಕೊಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ.